ಏನೇ ಲಿಪ್ಸ್ಟಿಕ್ ಹಚ್ಕೊಂತ ಇದೆಯಾ ತಿಂತೀಯಾ? ಹೋಗೋ. ಜನದ ಮಾಂಸ ತಿಂತಾ ಇದೆಯಾ? ಏನೋ ಹೇಳ್ತಿದ್ಯಾ? ಗೋ ಹತ್ಯೆಯಿಂದ ಬರುವಂತಹ ಚರ್ಮವನ್ನ ಉಪಯೋಗಿಸಿ ಲೆದರ್ ಪ್ರಾಡಕ್ಟ್ಸ್ ಅನ್ನ ಮಾತ್ರ ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಯಾಕಂತಂದ್ರೆ ಇದೇ ಗೋ ಹತ್ಯೆಯಿಂದ ಬರುವಂತಹ ಫ್ಯಾಟ್ ಹಾಗೂ ಟಿಶ್ಯೂನ ಉಪಯೋಗಿಸಿ ಮಹಿಳೆಯರ ತುಟಿಯ ಸೌಂದರ್ಯವನ್ನು ಹೆಚ್ಚಿಸುವಂತಹ ಲಿಪ್ಸ್ಟಿಕ್ಗಳನ್ನು ತಯಾರಿಸ್ತಾರೆ ಅಂತ ನಿಮಗೆ ಗೊತ್ತಿತ್ತಾ? ಹಸಿವು ಅನ್ನೋದು ಸಹಜ, ಆದರೆ ಮಾನವನಿಗಿರೋ ಹಸಿವು ಅಲ್ಲಿಗೆ ನಿಲ್ಲೋದಿಲ್ವಲ್ಲ. ಅವನ ದುರಾಸೆಯ ಪರಮಾವಧಿಗೆ ಬಲಿಯಾದ ಗೋವಿನ ಕೊಬ್ಬನ್ನು ಉಪಯೋಗಿಸಿ ತಯಾರಾಗುವ ಈ ಲಿಪ್ಸ್ಟಿಕ್ ನಮ್ಮ ವಿಕೃತ ಮನಸ್ಸಿನ ಕನ್ನಡಿಯಾಗಬಲ್ಲದೆ ಹೊರತು ನಮ್ಮ ಸೌಂದರ್ಯ ವರ್ಧಕವಾಗಿ ಕೆಲಸ ಮಾಡೋದು ಅಸಾಧ್ಯ. ಸದ್ಯ ನಾನಂತೂ ಇವಳ ಥರ ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ, ಒಂಚೂರು ಕ್ರೀಮ್ ಆದರೂ ಹಚ್ಕೋತೀನಿ. ಅವ್ರು ತಿಂದ್ಲು, ನಿನ್ನ ಮುಖಕ್ಕೆ ಹಚ್ಕೊಳ್ತಾ ಇದೆಯಲ್ಲೇ. ಲೋ, ಏನೋ ಹೇಳ್ತಿದ್ಯಾ ನೀನು? ನಿಮಗೆ ನಾನು ಆಗ ಅರ್ಧ ಸತ್ಯ ಮಾತ್ರ ಹೇಳಿದ್ದೆ. ಲಿಪ್ಸ್ಟಿಕ್ಗಳಲ್ಲಿ ಮಾತ್ರ ಅಲ್ಲ, ಗೋ ಹತ್ಯೆಯಿಂದ ಬರುವಂತಹ ಹಲವಾರು ವಸ್ತುಗಳನ್ನು ಉಪಯೋಗಿಸಿ ಬೇರೆ ಬೇರೆ ಸೌಂದರ್ಯವರ್ಧಕಗಳನ್ನು ತಯಾರು ಮಾಡಲಾಗುತ್ತೆ. ಅದರ ಬ್ರೈನ್ನ ಉಪಯೋಗದಿಂದ ಆ್ಯಂಟಿ ಏಜಿಂಗ್ ಕ್ರೀಮ್ಗಳನ್ನು ತಯಾರು ಮಾಡಲಾಗುತ್ತೆ. ಅದೇ ರೀತಿ ಬೇರೆ ಬೇರೆ ಕಾಸ್ಮೆಟಿಕ್ಗಳನ್ನು ಲಿವರ್, ಫ್ಯಾಟ್ ಹಾಗೂ ಇನ್ನೂ ಹಲವಾರು ವಸ್ತುಗಳನ್ನು ಉಪಯೋಗಿಸಿ ತಯಾರು ಮಾಡಲಾಗುತ್ತೆ. ಈ ವಿವರಗಳನ್ನು ನೀವು ನೋಡ್ತಾ ಇದ್ದರೆ ನಿಮಗೆ ಹಾಗೆ ಚಿಲ್ ಎನಿಸೋದು ಸಹಜ. ಗೋಹತ್ಯೆಯಿಂದ ತಯಾರಾಗೋ ವಸ್ತುಗಳ ದೊಡ್ಡ ಪಟ್ಟಿನೇ ಇದೆ. ಕೇವಲ ಲಿಪ್ಸ್ಟಿಕ್ ಮಾತ್ರ ಅಲ್ಲ, ಇನ್ನೂ ಹಲವಾರು ವಸ್ತುಗಳ ತಯಾರಿಕೆಗೆ ಉಪಯೋಗಿಸಲಾಗುತ್ತೆ. ಅನಿವಾರ್ಯತೆಯಿಂದಲ್ಲ, ಹತ್ಯೆಗೈದ ಗೋವಿನಿಂದ ಕಚ್ಚಾ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಸಿಗೋದೇ ಮುಖ್ಯ ಕಾರಣ. ಹೀಗೆ ಚಿತ್ರ ಹಿಂಸೆ ನೀಡಿ ಕೊಲ್ಲಲ್ಪಟ್ಟ ಹಸುವಿನ ಕೊಬ್ಬನ್ನ ಹಾಗೂ ಇತರೆ ಅಂಗಾಂಗಗಳನ್ನು ಬಳಸಿ ಸೌಂದರ್ಯವರ್ಧಕಗಳನ್ನು ಅಂದರೆ ಸಾಬೂನು, ಲಿಪ್ಸ್ಟಿಕ್, ಸುಗಂಧ ದ್ರವ್ಯಗಳು, ಸೌಂದರ್ಯವರ್ಧಕ ಕ್ರೀಮ್ಗಳು ಅಲ್ಲದೆ ಶೇವಿಂಗ್ ಕ್ರೀಮ್, ಶೂ ಪಾಲಿಷ್ಗಳನ್ನು ಕೂಡ ತಯಾರಿಸಲಾಗುತ್ತೆ. ಉಗುರನ್ನು ವರ್ಣಮಯಗೊಳಿಸೋ ನೇಲ್ ಪಾಲಿಷ್ ಹಾಗೂ ನೇಲ್ ಪಾಲಿಷ್ ರಿಮೂವರ್ಗಳಲ್ಲೂ ಕೂಡ ಜಿಲೆಟಿನ್ ಅನ್ನು ಬಳಸಲಾಗುತ್ತೆ. ಆಂಟಿ ಏಜಿಂಗ್ ಕ್ರೀಮ್ಗಳಲ್ಲೂ, ಆಂಟಿ ಇನ್ಫ್ಲಮೇಟರಿ ಕ್ರೀಮ್ಗಳಲ್ಲೂ ಅಲ್ಲದೆ ಇನ್ನೂ ಹಲವಾರು ಔಷಧಿಗಳ ತಯಾರಿಕೆಗಳಲ್ಲೂ ಗೋವಧೆಯಿಂದ ಬರೋ ಸಾಮಗ್ರಿಗಳ ಬಳಕೆಯಾಗುತ್ತೆ. ಅಯ್ಯಯ್ಯೋ, ನನಗೆ ಸ್ವೀಟ್ ತಿನ್ನಕ್ಕೆ ಮನಸ್ಸು ಬರ್ತಾ ಇಲ್ಲ, ನಿಮಗೂ ಮನಸ್ಸು ಬರಲ್ಲ. ಅದು ಯಾಕೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಮುಂದಿನ ವಿಡಿಯೋ ನೋಡಬೇಕು. ಗೋಹತ್ಯೆಯಿಂದ ತಯಾರಾದ ಉತ್ಪನ್ನಗಳ ಉಪಯೋಗ ನಿಲ್ಲಬೇಕಿದೆ. ಅವುಗಳ ಉಪಯೋಗವಾಗಿದ್ದಲ್ಲಿ ಅದನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದು ಸರ್ಕಾರ ತಾಕೀತು ಮಾಡಬೇಕಿದೆ. ನಮಗೆ ಗೊತ್ತಿಲ್ಲದೆ ಆ ಗೋಮಾತೆಯ ಹತ್ಯೆಯಲ್ಲಿ ನಾವು ಭಾಗಿಯಾಗಿದ್ದೇವೆ ಎನ್ನುವ ಸತ್ಯ ಇಂದು ನಿಮಗೆ ತಿಳಿದ ಮೇಲಾದರೂ ನೀವು ಕೂಡ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ.